ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟ್ರೆಂಡನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಏನು ವಿಶೇಷವಾದ ಟ್ರೆಂಡ್? ಹೌದು, ಇವಾಗ ಟಿ ವಿ ಸೀರಿಯಲ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಬಾಲಿವುಡ್ ಮೂವೀಸ್ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಇಂಡೋ ವೆಸ್ಟರ್ನ್ ಅನ್ನೋ ಒಂದು ಟ್ರೆಂಡ್ ಬಂದುಬಿಟ್ಟಿದೆ. ಹೌದು, ಇಂಡಿಯಾ ಡ್ರೆಸ್ಸಸ್ಗೆ ಒಂದು ವೆಸ್ಟರ್ನ್ ಕಟ್ಟನ್ನು ಕೊಟ್ಟು ಅದನ್ನೇ ಇಂಡೋ ವೆಸ್ಟರ್ನ್ ಅಂತ ಒಂದು ಹೊಸ ಟ್ರೆಂಡನ್ನು ಇವಾಗ ಮಾರ್ಕೆಟ್ಗೆ ತಂದಿದ್ದಾರೆ. ಹೇಗೆ ಅದನ್ನೆಲ್ಲ ರೆಡಿ ಮಾಡೋದು, ಎಲ್ಲಿ ಸಿಗುತ್ತೆ, ಯಾರು ರೆಡಿ ಮಾಡ್ತಾರೆ, ಯಾವ ಥರ ಫ್ಯಾಬ್ರಿಕ್ ಬೇಕು, ನಿಮಗೂ ಕುತೂಹಲ ಇದೆ. ಸೊ ನೀವು ಟಿ ವಿ ನೋಡಿದಾಗ ಅನಿಸ್ತಾ ಇರುತ್ತೆ ಹೇಗೆ ಇದನ್ನೆಲ್ಲ ಸ್ಟಿಚ್ ಮಾಡಿಸ್ಬೋದು, ಯಾರು ಸ್ಟಿಚ್ ಮಾಡಿಸ್ತಾರೆ ಅಂತ. ಸೊ ನಿಮ್ಮೆಲ್ಲ ಕ್ವಶನ್ಸ್ಗೂ, ನಿಮ್ಮೆಲ್ಲ ಥಿಂಕಿಂಗ್ಸ್ಗೂ ನಾನಿವತ್ತು ಸೊಲ್ಯೂಷನನ್ನು ಕೊಡ್ತೀನಿ. ಸೊ ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಸೊ ನಾನು ಈ ಮುಂಚೆ ಹೇಳಿದೆ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ನ ಯಾರು ರೆಡಿ ಮಾಡ್ತಾರೆ ಅಂತ ತೋರಿಸ್ತೀನಿ ಅಂತ. ಸೊ ಹೇಗೆ ರೆಡಿ ಮಾಡ್ತಾರೆ, ಇಂಡೋ ವೆಸ್ಟರ್ನ್ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಬಂತು, ಅದನ್ನೆಲ್ಲ ತಿಳ್ಕೊಬೇಕಾ? ಹೌದು, ಇವತ್ತು ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದೀಪ್ತಾ ಅವರು. ಸೊ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದೀಪ್ತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ದೀಪ್ತಾ ಅವರೇ ಹೇಳಿ, ಇವಾಗ ಇಂಡೋ ವೆಸ್ಟರ್ನ್ ಅನ್ನೋದು ತುಂಬಾ ಟ್ರೆಂಡಲ್ಲಿದೆ. ಕೆಲವ್ರಿಗೆ ಇಂಡೋ ವೆಸ್ಟರ್ನ್ ಅಂದರೆ ಏನು ಅಂತ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಾಗಿದೆ. ಸೊ ಇಂಡೋ ವೆಸ್ಟರ್ನ್ ಅಂದರೆ ಏನು? ಇಂಡೋ ವೆಸ್ಟರ್ನ್ ಅನ್ನೋದು ಇವಾಗ ರೀಸೆಂಟಾಗಿ ಬಂದಿರೋ ಟ್ರೆಂಡ್ ಆ್ಯಕ್ಚುಲಿ. ಸೊ ಇಂಡೋ ವೆಸ್ಟರ್ನ್ ಅಂದರೆ ಇಟ್ಸ್ ಮೇನ್ಲಿ ಫಾರ್ ಇವಾಗ ಒಂದು ಬರ್ಡೇ ಪಾರ್ಟಿ ಇರುತ್ತೆ, ಸಲ್ವಾರು ಹಾಕೋದಕ್ಕಾಗಲ್ಲ, ಚೂಡಿದಾರ್ ಅನಾರ್ಕಲಿ ಹಾಕೋದಕ್ಕಾಗಲ್ಲ, ಬಿಕಾಸ್ ತುಂಬ ಟ್ರೆಡಿಷನಲ್ ಆಗಿಬಿಟ್ಟಿದೆ. ಇಂಡೋ ವೆಸ್ಟರ್ನ್ ಅಂದರೆ ಮೇ ಬಿ ಇಂಡಿಯನ್ ಫ್ಯಾಬ್ರಿಕ್ಸು, ಮೇ ಬಿ ಬ್ರೊಕೇಡ್ ಇರ್ಬೋದು, ಜಾರ್ಜೆಟ್ ಇರ್ಬೋದು, ಶಿಫಾನ್ ಇರ್ಬೋದು, ಇಂಡಿಯನ್ ಫ್ಯಾಬ್ರಿಕ್ಸನ್ನು ಯೂಸ್ ಮಾಡಿ ಸ್ವಲ್ಪ ವೆಸ್ಟರ್ನ್ ಸ್ಟೈಲಿಂಗ್, ವೆಸ್ಟರ್ನ್ ಕಟ್, ಮೇ ಬಿ ಗೌನ್ ಸ್ಟೈಲ್ ಇರ್ಬೋದು, ಇಲ್ಲ ಡ್ರೇಪ್ ಸ್ಟೈಲ್ ಇರ್ಬೋದು, ಸಾರಿ ಗೌನ್ಸ್ ಬಂದಿದೆ ಈಗ. ಸೊ ಸ್ವಲ್ಪ ಸ್ಟೈಲಿಂಗ್ನಲ್ಲಿ ನಾವು ಸ್ವಲ್ಪ ವೆಸ್ಟರ್ನ್ ಕಟ್ಸ್ ಕೊಟ್ಬಿಟ್ಟು ಇಂಡಿಯನ್ ಫ್ಯಾಬ್ರಿಕ್ಸು, ಇಂಡಿಯನ್ ವರ್ಕನ್ನು ಯೂಸ್ ಮಾಡಿದಾಗ ಇಟ್ ಬಿಕಮ್ಸ್ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಅಂತ. ಸೊ ಕಂಪ್ಲೀಟ್ ವೆಸ್ಟರ್ನು ಆಗೋದಿಲ್ಲ, ಬಟ್ ಇಂಡಿಯನ್ ಫಂಕ್ಷನ್ಸಿಗೆ ಹಾಕೋದಕ್ಕೆ, ಸ್ವಲ್ಪ ಕ್ಯಾಶುವಲ್ ಆಗಿರೋ ಫಂಕ್ಷನ್ಸ್ ಹಾಕೋದಕ್ಕೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಮಾಡ್ತೀವಿ ಜನರಲಿ. ಸೊ ಎಲ್ಲಿಂದ ಬಂತು ಇದು ಇಂಡೋ ವೆಸ್ಟರ್ನ್ ಅನ್ನೋದೇ ಟ್ರೆಂಡ್? ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಬಂದಿದ್ದು? ಮೇನ್ಲಿ ಶುರು ಆಗಿದ್ದು ಸೀರಿಯಲ್ಸ್ ಆ್ಯಂಡ್ ಟಿ ವಿ ಶೋಸು. ಆಮೇಲೆ ಈಗ ಇಂಟರ್ವ್ಯೂಸ್ ನಡೆಯುತ್ತೆ, ಸೆಲೆಬ್ರಿಟಿ ಇಂಟರ್ವ್ಯೂಸ್ಗೆ ಸೆಲೆಬ್ರಿಟಿ ಹಾಕೊಳ್ಳೋದು, ಅವ್ರ ಮೂವೀಸ್ ಪ್ರಮೋಷನ್ಸ್ಗೆ ಹಾಕೊಳ್ಳೋದು, ಮೂವೀಸ್ಗಿಂತ ಜಾಸ್ತಿ ಮೂವಿ ಪ್ರಮೋಷನ್ಸ್ಗೆ ಹಾಕೊಳ್ಳೋದು. ಸೊ ಅಲ್ಲಿಂದ ಶುರು ಆಗಿರೋದು ಇಂಡೋ ವೆಸ್ಟರ್ನ್ ಟ್ರೆಂಡು. ಆಮೇಲೆ ಸ್ಲೋಲಿ ಟಿ ವಿ ಸೀರಿಯಲ್ಸ್ಗೆ ಶುರು ಆಯಿತು. ಸೊ ಜನರಲಿ ಜಾಸ್ತಿ ಟಿ ವಿ ಶೋಸ್ ನೋಡೋದ್ರಿಂದ ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಅವ್ರಿಗೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನೋಡಬೇಕು ಅಂತ ಅಲ್ಲಿಂದ ಶುರು ಆಗಿರೋ ಇಂಡೋ ವೆಸ್ಟರ್ನ್ ಟ್ರೆಂಡ್. ಸೊ ಟ್ರೆಂಡ್ ಸೆಟರ್ಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸೆಲೆಬ್ರಿಟೀಸ್ ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಡ್ರೆಸ್ ಹಾಕೋತಾರೋ ಅದು ಹಾಕಿದ ಒಂದು ಸ್ವಲ್ಪ ದಿನಕ್ಕೆ ಆಲ್ರೆಡಿ ಎಲ್ಲ ಕಡೆನೂ ಹಬ್ಬ ಹೋಗ್ಬಿಟ್ಟಿರುತ್ತೆ. ಸೊ ನಿಮ್ಗೆ ಯಾವ ಥರ ಆರ್ಡರ್ಸ್ ಬರುತ್ತೆ? ಇಂಡೋ ವೆಸ್ಟರ್ನ್ ಆಗಿರ್ಬೋದು ಅಥವಾ ಬರೀ ವೆಸ್ಟರ್ನ್ ಆಗಿರ್ಬೋದು, ಯಾವ ಜನರಲಿ ಮೋಸ್ಟ್ಲಿ ಅವರು ಇದೇ ಥರ ನೀವು ಹೇಳ್ದಂಗೆ ಸೆಲೆಬ್ರಿಟಿ ಪಿಕ್ಚರ್ ತೊಗೊಂಡು ಬಂದು ಅವ್ರು ಹಾಕೊಂಡಿರೋದು ಸೇಮ್ ಬೇಕು ಅಂತ ಹೇಳ್ತಾರೆ. ಸೊ ಕೆಲವು ಸತಿ ಜನರಲಿ ಆ್ಯಸ್ ಅ ಡಿಸೈನರ್ ನನಗೆ ಸೇಮ್ ರೆಪ್ಲಿಕೇಟ್ ಮಾಡೋದಕ್ಕೆ ನನಗೆ ಇಟ್ಸ್ ನಾಟ್ ಮೈ ಥಿಂಗ್, ಐ ಡೋಂಟ್ ಲೈಕ್ ಡೂಯಿಂಗ್ ದಟ್. ಸೊ ಆ ಥರ ಸ್ಟೈಲ್ ಬೇಕಂದ್ರೆ ಇವಾಗ ಕಂಪ್ಲೆಕ್ಷನ್ ಡಿಫ್ರೆಂಟ್ ಆಗಿರ್ಬೋದು ಕ್ಲೈಂಟ್ದು, ಇಲ್ಲ ಅವ್ರ ಬಾಡಿ ಡಿಫ್ರೆಂಟ್ ಆಗಿರ್ಬೋದು. ಸೊ ಅವ್ರ ಬಾಡಿಗೆ ಸೂಟ್ ಆಗೋ ಥರ, ಅವ್ರ ಕಂಪ್ಲೆಕ್ಷನ್ಗೆ ಸೂಟ್ ಆಗೋ ಥರ ಮೇ ಬಿ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಫ್ಯಾಬ್ರಿಕ್ ಯೂಸ್ ಮಾಡಿ ಅದೇ ಥರ ಸ್ಟೈಲಿಂಗ್. ಇವಾಗ ಜಾಸ್ತಿ ಬರೋದಂದ್ರೆ ನಮಗೆ ಗೌನ್ಸ್ ತುಂಬ ಬರ್ತಾ ಇದೆ, ಇಂಡಿಯನ್ ಗೌನ್ಸ್. ಇಂಡಿಯನ್ ಗೌನ್ಸ್ ಇವಾಗ ಜನರಲಿ ಗೌನ್ಸ್ ಅಂದಾಗ ಫ್ಲೋರ್ ಲೆಂತು, ಫುಲ್ ಲೆಂತು ಅಂತ ಅನ್ಕೊಳ್ತಾರೆ. ಬಟ್ ಇಂಡಿಯನ್ ಗೌನ್ಸ್ ಇವಾಗ ಪ್ಯಾಂಟ್ಸ್ ಜೊತೆಗೂ ಬರುತ್ತೆ, ಇಂಡಿಯನ್ ಗೌನ್ ಸ್ಕರ್ಟ್ಸ್ ಜೊತೆಗೂ ಹಾಕೋಬಹುದು. ಸೈಡ್ ಕಟ್ ಒಂದೇ ಕಟ್ ಕೊಟ್ಟಿರ್ತಾರೆ, ಇಲ್ಲ ಸೆಂಟರ್ ಸ್ಲಿಟ್ ಇದ್ಬಿಟ್ಟು ಬ್ಯಾಕ್ ಉದ್ದ ಮುಂದೆ ಚಿಕ್ಕದು, ಹೈ ಲೋಸ್ ಇರುತ್ತೆ. ಸೊ ಈ ತರ ಸ್ಟೈಲ್ಸ್ ಈಗ ತುಂಬಾ ಬರ್ತಾ ಇದೆ. ಮೇನ್ಲಿ ಗೌನ್ ಸ್ಟೈಲ್ಸ್, ಡ್ರೇಪ್ ಸ್ಟೈಲ್ಸ್ ತುಂಬಾ ಬರ್ತಾರೆ ಇವಾಗ, ಫ್ರೀ ಫ್ಲೋಯಿಂಗ್ ಸ್ಟೈಲ್ಸ್ ತುಂಬಾ ಬರ್ತಾ ಇದೆ. ಸೊ ಇವಾಗ ಸಣ್ಣಗಿರೋರು, ತಿನ್ನಾಗಿರೋರು ಯಾವ ಥರ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತಾರೆ. ಆ್ಯಂಡ್ ಇವಾಗ ಸ್ವಲ್ಪ ದಪ್ಪ ಇರೋರ್ಗು ನಾವು ವೆಸ್ಟರ್ನ್ ಔಟ್ಫಿಟ್ ಹಾಕಬೇಕು ಅಂತ ಇರುತ್ತೆ, ಅಥವಾ ಇಂಡೋ ವೆಸ್ಟರ್ನ್ ಹಾಕಬೇಕು ಅಂತ ಇರುತ್ತೆ. ಬಟ್ ಕೆಲವ್ರಿಗೆ ಅದು ಸೂಟ್ ಆಗಲ್ಲ, ಬಟ್ ಅವ್ರಿಗೆ ಆಸೆ ಇರುತ್ತೆ ನಾನು ಹಾಕಬೇಕು. ಇವಾಗ ಯಾರಾದರೂ ಹಾಕೊಂಡು ಹೋಗ್ತಾ ಇರ್ತಾರೆ, ನಾವು ಹೇಳ್ದಂಗೆ ಸೆಲೆಬ್ರಿಟೀಸ್ ಹಾಕಿರ್ತಾರೆ, ಅವ್ರಿಗೂ ಆಸೆ ಇದೆ. ಬಟ್ ಆ ಥರದವ್ರಿಗೆ ಯಾವ ಥರ ಕಂಫರ್ಟ್ ಆಗಿ ನೀವು ಸ್ಟಿಚ್ ಮಾಡ್ಕೊಡ್ತೀರಾ? ಸೊ ಇವಾಗ ನಾನು ಹೇಳ್ದಂಗೆ ಗೌನ್ ಸ್ಟೈಲ್ಸ್ ತುಂಬ ನಡೀತಾ ಇರೋದ್ರಿಂದ ಜನರಲಿ ಪೀಪಲ್ ಸ್ವಲ್ಪ ದಪ್ಪ ಇರೋರ್ಗೆ ಅದು ಒಂಥರ ಫಿಯರ್ ಇರುತ್ತೆ, ಅವ್ರು ಇನ್ನೂ ದಪ್ಪ ಕಾಣ್ತಾರೆ, ಇನ್ನೂ ಸ್ವಲ್ಪ ಕುಳ್ಳಕ್ಕೆ ಕಾಣ್ತಾರೆ ಅಂತ. ಸೊ ಅವ್ರಿಗೆ ಕೇಪ್ ಸ್ಟೈಲ್ಸ್ ತುಂಬ ನಡೀತಾ ಇದೆ. ಕೇಪ್ ಇದ್ದಾಗ ಸ್ವಲ್ಪ ಮೇಲಿಂದ ಲೂಸ್ ಇರೋದ್ರಿಂದ ಅವ್ರಿಗೆ ಮೈ ಜಾಸ್ತಿ ಕಾಣೋದಿಲ್ಲ. ಸೊ ಅದಕ್ಕೆ ನಾವು ಪ್ಯಾಂಟ್ಸ್ ಕೊಡ್ಬೋದು. ಪ್ಯಾಂಟ್ಸ್ ಜನರಲಿ ನಾವು ತುಂಬ ಇವಾಗ ಫಿಟ್ಟೆಡ್ ಜೆಗ್ಗಿಂಗ್ಸು ಅಥವಾ ಲೆಗ್ಗಿಂಗ್ಸ್ ಥರ ಅಲ್ಲ, ಸ್ವಲ್ಪ ಸ್ಟ್ರೇಟ್ ಫಿಟ್ ಪ್ಯಾಂಟ್ಸ್.
ಆ ಪ್ಯಾಂಟ್ಸ್ ಕೇಪ್ ಹಾಕಿದ್ರೆ ಸ್ವಲ್ಪ ಅವ್ರ ಫ್ಯಾಟು ಸ್ವಲ್ಪ ಹೈಡ್ ಆಗಿರುತ್ತೆ. ಅದೇ ಥರ ದೇ ಕ್ಯಾನ್ ಸ್ಟಿಲ್ ಸ್ಪೋರ್ಟ್ ಅ ವೆರಿ ಇಂಡೋ ವೆಸ್ಟರ್ನ್ ಲುಕ್. ಸೊ ಗೌನ್ಸ್ನಲ್ಲೂ ಬೇರೆ ಥರ ಮೇ ಬಿ ತುಂಬ ಫ್ಲೇರ್ ಇರೋದು, ತುಂಬ ಅಂದರೆ ಫ್ರೀ ಫ್ಲೋಯಿಂಗ್ ಇದ್ದಾಗೂ ತುಂಬ ಸ್ವಲ್ಪ ಅಗಲ ಕಾಣ್ತಾರೆ. ಸೊ ಅಂಥವ್ರಿಗೆ ಸ್ವಲ್ಪ ಸ್ಟ್ರೇಟ್ ಕಟ್ಸ್ ಜಾಸ್ತಿ ಕೊಟ್ಬಿಟ್ಟು ಫ್ಯಾಬ್ರಿಕ್ ಸ್ವಲ್ಪ ಟೈನಿ ಪ್ರಿಂಟ್ಸ್ ಇರೋದು, ಸಣ್ಣ ಸಣ್ಣ ಪ್ರಿಂಟು, ಸಣ್ಣ ಸಣ್ಣ ಡೀಟೇಲಿಂಗ್ ಇರೋ ಫ್ಯಾಬ್ರಿಕ್ ಸ್ವಲ್ಪ ಯೂಸ್ ಮಾಡಿ ಅವ್ರನ್ನ ಅಟ್ಲೀಸ್ಟ್ ದೇ ಫೀಲ್ ಓಕೆ ನಾನು ಇಂಡೋ ವೆಸ್ಟರ್ನ್ ಹಾಕೋಬಹುದು. ಸೊ ಖುಷಿ ಆಗ್ತಾರೆ ಸೊ ಹಾಕೊಂಡು. ಸೊ ಕೆಲವ್ರಿಗೆ ವೆಸ್ಟರ್ನ್ ಔಟ್ಫಿಟ್ ಹಾಕೋಬೇಕು ಅಂತ ಗೊತ್ತಿರುತ್ತೆ, ಕೆಲವರು ಫೋಟೋಸ್ ತೊಗೊಂಡು ಬರ್ತಾರೆ ನನಗೆ ಈ ಥರ ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವ್ರಿಗೆ ಏನೂ ಗೊತ್ತಿರಲ್ಲ ಬಟ್ ಏನಾದರೂ ಸಮಥಿಂಗ್ ನ್ಯೂ ಮಾಡಬೇಕು ಅಂತ ಇರ್ತಾರೆ, ಬರ್ತಾರೆ ನಿಮ್ಮ ಹತ್ರ ಕೇಳ್ತಾರೆ, ಅವ್ರಿಗೆ ಯಾವ ಥರ ಸಜೆಷನ್ ಕೊಡ್ತೀರಾ? ಅವ್ರಿಗೆ ನಾನು ಫಸ್ಟ್ ಕೇಳೋದೇ ಇದು, ನಿಮ್ಮ ಅಂದರೆ ಒಕೇಶನ್ ಏನಿದೆ ಅಂತ. ಸಪೋಸ್ ಇಟ್ ಇಸ್ ಒಕೇಶನ್ನೇ ಇಲ್ಲ, ನಾನು ಸುಮ್ಮನೆ ಒಂದು ಮಾಡಿಸ್ಕೋಬೇಕು ಅಂದಾಗ ಸ್ವಲ್ಪ ಸೆಮಿ ಕ್ಯಾಶುವಲ್, ಸ್ವಲ್ಪ ಕ್ಯಾಶುವಲ್ ಆಗೂ ಇರಬೇಕು, ಸ್ವಲ್ಪ ಡ್ರೆಸ್ಸಿಯಾಗಿ ಇರಬೇಕು. ಸೊ ಫಸ್ಟ್ ನಾನು ಕೇಳೋದೇನೆ ಅವ್ರ ಮೈಂಡ್ನಲ್ಲಿ ಒಕೇಶನ್ ಏನಿದೆ ಅಂತ. ಸೊ ಅದರ ತಕ್ಕ ಕೇಳಿದ್ಮೇಲೆ ಮೇ ಬಿ ಅವ್ರನ್ನ ಕಲರ್ ಪ್ರಿಫರೆನ್ಸಸ್ ಕೇಳ್ತೀವಿ, ಲೈಕ್ ಅವ್ರ ಕಲರ್ಸ್ ಏನು ಪ್ರಿಫರ್ ಮಾಡ್ತಾರೆ, ಏನು ಕಲರ್ಸ್ ಇದೆ ವಾರ್ಡ್ರೋಬ್ನಲ್ಲಿ, ಯಾವ್ದು ಇಲ್ಲ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರಾ, ಯಾವ ಫ್ಯಾಬ್ರಿಕ್ಸ್ ಇಲ್ಲ ಅವ್ರ ಹತ್ರ, ಕಾಟನ್ಸ್ ತುಂಬ ಇದೆ, ಜಾರ್ಜೆಟ್ ತುಂಬ ಇದೆ ಅಂದರೆ ಮೇ ಬಿ ಸಮ್ ಅದರ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ. ಸೊ ಈ ಥರ ಫಸ್ಟ್ ಅವ್ರ ಪ್ರಿಫರೆನ್ಸಸ್ ಎಲ್ಲ ಕೇಳಿಕೊಂಡು ಆಮೇಲೆ ನಾನು ಅದ್ರ ತಕ್ಕಾಗ ಅವ್ರ ಬಾಡಿ ತಕ್ಕಾಗೆ ನಾನು ಸ್ವಲ್ಪ ರೆಫರೆನ್ಸ್ ಪಿಕ್ಚರ್ಸ್ ತೋರಿಸ್ತೀನಿ, ಸ್ವಲ್ಪ ನಾವು ಮಾಡಿರೋ ಡಿಸೈನ್ಸ್ ತೋರಿಸ್ತೀನಿ. ಅದು ತೋರಿಸಿದ ನಂತರ ಆಮೇಲೆ ಮೇ ಬಿ ಬಡ್ಜೆಟ್ ಕೇಳ್ತೀನಿ. ಇವಾಗ ಫಂಕ್ಷನ್ ಏನೂ ಇಲ್ಲ, ಸುಮ್ಮನೆ ಒಂದು ಮಾಡ್ಸೋಣ ಅಂದರೆ ಮೇ ಬಿ ವಿದಿನ್ 2000 3000 ಬಡ್ಜೆಟ್ ಇದೆ ಅಂದರೆ ಅದ್ರ ತಕ್ಕಾಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ ಅದನ್ನ ತೋರಿಸ್ತೀನಿ. ದೆನ್ ವಿ ಟೇಕ್ ಇಟ್ ಫಾರ್ವರ್ಡ್. ಸೊ ಇವಾಗ ಬಜೆಟ್ ಅಂತ ಹೇಳಿದ್ರೆ ಕೆಲವ್ರಿಗೆ ನೋಡಿ ಆಸೆ ಆಗುತ್ತೆ, ಬಟ್ ಆ ಬಜೆಟ್ ಅಂತ ಹೇಳಿದ್ರೆ ಇವಾಗ ಸಮದಲ್ಲಿ ಒಂದು 10,000 ಅಂತ ಹೇಳಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಯಾಕೆಂದರೆ ಅವ್ರು ಹೌಸ್ ವೈಫ್ ಆಗಿರ್ಬೋದು ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ಬೋದು. ಬಟ್ ಆ ಥರದವ್ರಿಗೆ ಅದೇ ಥರ ಬೇಕಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲೂ ಮಾಡ್ಕೊಡ್ಬೋದು. ಅದನ್ನು ಮಾಡ್ಕೊಡ್ಬೋದು, ಇಟ್ ಡಿಪೆಂಡ್ಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಒಂದು ಗೌನ್ ಮಾಡಿರ್ತೀನಿ, ಅದ್ರ ಸ್ಟೈಲಿಂಗ್, ಅದ್ರ ಕಟ್, ಅದ್ರ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಬಟ್ ಆ ಗೌನ್ ಕಾಸ್ಟ್ಲಿ ಇರುತ್ತೆ ಬಿಕಾಸ್ ಅದ್ರಲ್ಲಿ ವರ್ಕ್ ಇರ್ಬೋದು, ಇಲ್ಲ ಫ್ಯಾಬ್ರಿಕ್ ತುಂಬ ಎಕ್ಸ್ಪೆನ್ಸಿವ್ ಇರ್ಬೋದು. ಸೊ ಅವ್ರಿಗೆ ಆ ಸ್ಟೈಲಿಂಗ್ ಏನು ಇಷ್ಟ ಆಯಿತು ಅಂತ ಮೊದಲು ಕೇಳ್ತೀನಿ ನಾನು. ಅವ್ರಿಗೆ ಆ ಸ್ಟೈಲಿಂಗ್, ಆ ಕಟ್ ಇಷ್ಟ ಆಯಿತು ಅಂದರೆ ಅದನ್ನೇ ಬೇರೆ ಸ್ವಲ್ಪ ಕಡಿಮೆ ಇರೋ ಫ್ಯಾಬ್ರಿಕ್ನಲ್ಲಿ ಮಾಡ್ಬೋದು. ಆ್ಯಂಡ್ ಕೆಲವು ಗೌನ್ಸ್ಗೆಲ್ಲ ಆಲ್ಮೋಸ್ಟ್ 12-15 ಮೀಟರ್ಸ್ ಫ್ಯಾಬ್ರಿಕ್ ಹೋಗುತ್ತೆ. ಇವಾಗ ಅಂಥದಕ್ಕೆಲ್ಲ ಫ್ಯಾಬ್ರಿಕ್ ಕಾಸ್ಟೇ ಆಲ್ಮೋಸ್ಟ್ 5-10,000 ಆಗುತ್ತೆ. ಸೊ ಅಂಥವ್ರಿಗೆ ಮೇ ಬಿ ಫ್ಯಾಬ್ರಿಕ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಸ್ವಲ್ಪ ಮೀಡಿಯಮ್ ಫ್ಲೇರ್ ಕೊಟ್ಟು, ಸ್ವಲ್ಪ ಕಡಿಮೆ ಬಡ್ಜೆಟ್ನಲ್ಲಿ ಮಾಡಬೇಕು ಅಂತಲೂ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ಒಂದು ಕಾಂಪ್ರಮೈಸ್ ಇರುತ್ತೆ. ಮೇ ಬಿ ಫ್ಯಾಬ್ರಿಕ್ ಕನ್ಸಂಪ್ಷನಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಾಗ್ಬೋದು, ಲುಕ್ ಸ್ವಲ್ಪ ರಿಚ್ನೆಸ್ ಕಡಿಮೆ ಆಗ್ಬೋದು, ಆ ಥರ. ಸೊ ಐಕ್ಯಾ ಬುಟಿಕಲ್ಲಿ ಯಾವ ಥರ ಎಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಅಥವಾ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ರೆಡಿ? ಮೇನ್ಲಿ ನನ್ನ ಫೋರ್ಟೇನೆ ಆಕ್ಚುಲಿ ಇಂಡೋ ವೆಸ್ಟರ್ನ್. ಮೋರ್ ದೆನ್ ಇವಾಗ ಸಾಕಷ್ಟು ಬುಟಿಕ್ಗಳು ಬ್ರೈಡಲ್ ಬ್ಲೌಸಸ್ ಮಾಡ್ತಾರೆ, ಲೆಹೆಂಗಾಸ್ ಕಾಮನ್ ಆಗೋಗ್ಬಿಟ್ಟಿದೆ ಅದೆಲ್ಲ. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದಕ್ಕೆ ನಾನು ಸ್ವಲ್ಪ ಇಂಡೋ ವೆಸ್ಟರ್ನ್ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ. ನನ್ಗೆ ಅದು ಇಂಟ್ರೆಸ್ಟ್ ಜಾಸ್ತಿ ಇದೆ ಇಂಡೋ ವೆಸ್ಟರ್ನ್ ಅಲ್ಲಿ. ಸೊ ನಾವು ಟ್ಯೂನಿಕ್ಸು, ಸಿಂಗಲ್ ಪೀಸಸ್, ಒನ್ ಪೀಸಸ್, ಗೌನ್ಸ್, ಕೇಪ್ಸ್, ಇಲ್ಲ ಶಾರ್ಟ್ ಟಾಪ್ಸ್, ಇಲ್ಲ ಕ್ರಾಪ್ ಟಾಪ್ಸ್, ಶಾರ್ಟ್ ಸ್ಕರ್ಟ್ಸ್ ಅಂಡ್ ಕ್ರಾಪ್ ಟಾಪ್ ತುಂಬಾ ಮಾಡಿದೀವಿ. ಸೊ ಆ ತರ ನಿಮ್ಗೆ ತೋರ್ಸೋದಿಕ್ ತುಂಬಾ ಇದೆ. ಶ್ರಗ್ಸ್ ಇದೆ ತುಂಬಾ. ಇವಾಗ ಜೀನ್ಸ್, ಇವಾಗ ಮುಂಚೆ ಅಂದ್ರೆ ಸ್ಲೀವ್ಲೆಸ್ ಹಾಕೊಂಡು ಅದ್ರ ಮೇಲೆ ಶ್ರಗ್ ಹಾಕೋತಾ ಇದ್ರು. ಇವಾಗ ಸ್ಲೀವ್ಲೆಸ್ ನೆಸೆಸಿಟಿನೇ ಇಲ್ಲ, ಬರೀ ಶ್ರಗ್ ಹಾಕೊಂಡು ಪ್ಯಾಂಟ್ ಹಾಕೋತಾರೆ. ಸೊ ಆ ತರ ಕೆಲವು ಸ್ಟೈಲ್ಸ್ ಇದೆ ತೋರ್ಸೋದಿಕ್ಕೆ. ಸೊ ಮೇನ್ಲಿ ಇಂಡೋ ವೆಸ್ಟರ್ನ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಎಟ್. ಆ ಥರ. ಸೊ ನೀವು ಹೇಳಿದ್ರಿ ನನ್ನ ಹತ್ರ ತುಂಬ ಇದೆ ವೆಸ್ಟರ್ನ್ ಡ್ರೆಸ್ಸಸ್ ಮತ್ತು ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಅಂತ. ಸೊ ನಮಗೆ ತೋರಿಸ್ತೀರಾ ಅಲ್ವಾ ಸರ್? ನಾವೆಲ್ಲ ರೆಡಿ ಆಗಿದ್ದೀವಿ. ಶೋರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ದೀಪ್ತಾ ಅವರು ಎಷ್ಟೆಲ್ಲ ಹೇಳಿದ್ರು, ಇಂಡೋ ವೆಸ್ಟರ್ನ್ ಮೇಲೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಹಾಗೆ ವೆಸ್ಟರ್ನ್ ಎಲ್ಲ ರೆಡಿ ಮಾಡ್ತೀನಿ ಅಂತ. ಸೊ ಒಂದು ಪುಟ್ಟ ಬ್ರೇಕ್ ತೊಗೊಂಬನ್ನಿ, ಅದಾದಮೇಲೆ ನಿಮಗೆ ಅವ್ರ ಹತ್ರ ಏನೆಲ್ಲ ಇದೆ ವಾರ್ಡ್ರೋಬಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಟೇಕ್ ಅ ಬ್ರೇಕ್. ಸೊ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ ಫ್ರೆಂಡ್ಸ್. ಈ ಮುಂಚೆ ಹೇಳಿದಾಗೆ ದೀಪ್ತಾ ಅವರು ವೆಸ್ಟರ್ನ್ ಡ್ರೆಸ್ಸಸ್ನೆಲ್ಲ ಅವರೇ ರೆಡಿ ಮಾಡ್ತಾರೆ ಔಟ್ಫಿಟ್ಸ್ನ, ಹಾಗೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಕೂಡ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ಅವ್ರ ಬೊಟೀಕಲ್ಲಿದೆ. ಅದಕ್ಕೆ ಮುಂಚೆ ಇವಾಗ ಅವರು ವೆಸ್ಟರ್ನ್ ಡ್ರೆಸ್ಸನ್ನು ತೋರಿಸ್ತಾರೆ. ಸೊ ಬನ್ನಿ ನೋಡೋಣ. ದೀಪ್ತಾ ಅವರ ವೆಸ್ಟರ್ನ್ ಡ್ರೆಸ್ಸಸ್ ತೋರಿಸ್ತೀರಾ ಅಲ್ವಾ? ಶೋರ್. ಸೊ ಫಸ್ಟ್ಗೆ ಯಾವ್ದು ತೋರಿಸ್ತಾ ಇದ್ದೀರಾ? ಯಾವ್ದು ರೆಡಿ ಮಾಡಿದ್ದೀರಾ? ಕ್ರಾಪ್ ಟಾಪ್ ರೆಡಿ ಆಗಿದೆ. ಓಕೆ. So ಏನ್ ಮೆಟೀರಿಯಲ್ ಇದು? ಇದು ಆಕ್ಚುಲಿ ಕ್ರೇಪ್, ಪ್ರಿಂಟೆಡ್ ಕ್ರೇಪ್. ಅಂಡ್ ಫಸ್ಟ್ ಎಲ್ಲ ಇದು ದುಪಟಾಸ್ ಆಗಿ ಸಿಗ್ತಾ ಇತ್ತು, ಅಂಡ್ ಸಾರೀಸ್ ಆಗಿ ಸಿಗ್ತಾ ಇತ್ತು. ಸೊ ಇವಾಗ ಪ್ರಿಂಟ್ಸ್ ಎಲ್ಲ ಸ್ವಲ್ಪ ವೆಸ್ಟರ್ನ್ ಆಗಿ ಬಂದಿದೆ, ಡಿಜಿಟಲ್ ಪ್ರಿಂಟ್ಸ್. ಓಕೆ. ಸೊ ಅದ್ರ ಮೇಲೆ ನಾವು ಲೇಯರ್ಡ್ ಕ್ರಾಪ್ ಟಾಪ್ ಮಾಡಿರೋದು. ಇದು ಜೀನ್ಸ್ ಮೇಲೆ ಹಾಕೋಬಹುದು, ಪ್ಯಾಂಟ್ ಮೇಲೆ, ಸ್ಕರ್ಟ್ ಮೇಲೆ. ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತಾ ಇದ್ದೀರಾ?
ಓಕೆ ಇದು ಸಮ್ಮರಿ ಡ್ರೆಸ್. ಓಕೆ ವೈಟ್ ಅಂಡ್ ನಿಯಾನ್ ಗ್ರೀನ್ ಕೊಟ್ಟಿದ್ದೀರಾ ಅಂಡ್ ಇಲ್ಲಿ ಬ್ಲೂ ಟೈಯಿಂಗ್ ಏನೋ ಇದೆ ಜಸ್ಟ್ ರಿಮೂವಬಲ್ ಅಥವಾ ಇಲ್ಲ ಅದು ಡಮ್ಮಿ ಅದು ಆಕ್ಚುಲಿ ಹಂಗೆ ಇರೋದು, ಅದನ್ನ ಏನೋ ಮಾಡೋದಕ್ಕಾಗಲ್ಲ. ಓಕೆ ಹಿಂದೆ ಸ್ವಲ್ಪ ಡೀಪ್ ಇದೆ ಅಂಡ್ ಸ್ವಲ್ಪ ರೇಸ್ ತರ ಸ್ಟಿಚ್ ಮಾಡಿದಿರಾ ವೈಟ್ ಕಲರ್ಗೆ ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಈಸಿಯಾಗಿ ಸಿಗುತ್ತೆ ಇದು ಶಿಫಾನ್ ಫ್ಯಾಬ್ರಿಕ್. ಸೊ ಅದರಲ್ಲಿ ಒಂದು ಒಳ್ಳೆ ಔಟ್ಫಿಟ್ ರೆಡಿ ಮಾಡ್ಕೋಬಹುದು ಅಂಡ್ ಎಷ್ಟು ಕಾಸ್ಟ್ ಆಗ್ಬೋದು ಈ ತರ ಮಾಡ್ಕೋತೀವಿ ಅಂತ ಹೇಳಿದ್ರೆ ಒಂದು ವಿತ್ ಫ್ಯಾಬ್ರಿಕ್ ಅಂಡ್ ಸ್ಟಿಚಿಂಗ್ ಮೇ ಬಿ ಅರೌಂಡ್ 1500 ಇಲ್ಲ 2000. ಬಟ್ ಮಾಲ್ಸ್ ಹೋದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಸೊ ಮಾಡಿಸ್ಕೋಬೇಕಂತ ಹೇಳಿದ್ರೆ ಅಂಡ್ ಇಲ್ಲಿ ಬಂದ್ರೆ ನಮ್ಗೆ ನಮ್ಮ ಔಟ್ಫಿಟ್ ಅಂಡ್ ನಾವ್ ಏನು ನಮ್ ಸ್ಟ್ರಕ್ಚರ್ ಇದೆಯೋ ಅದಕ್ಕೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬಹುದು ಬಾಡಿ ಮೆಜರ್ಮೆಂಟ್ ತಕ್ಕ ಹಾಗೆ. ಇದು ಅಷ್ಟೇ ಸಿಂಪಲ್ ಲಾಂಗ್ ಡ್ರೆಸ್. ಓಕೆ ಗೌನ್ ಫುಲ್ ಗೌನ್ ಇದು ಸ್ಟ್ರೇಟ್ ಫಿಟ್ ಡ್ರೆಸ್. ಸ್ಟ್ರೇಟ್ ಫಿಟ್ ಸ್ಲೀವ್ ಇಲ್ಲ ಬಟ್ ಡಮ್ಮಿ ಕೇಪ್ ಸ್ಲೀವ್ಸ್ ತರ. ಇವಾಗ ಕೇಪ್ಸ್ ತುಂಬಾ ಇದೆ, ಫ್ಲೈಯರ್ಸ್ ತರ ಇದೆ ಸ್ವಲ್ಪ. ಹೌದು. ಓಕೆ ನಿಯಾನ್ ಯೆಲ್ಲೋ ಕಲರ್ ಲೆಮನ್ ಯೆಲ್ಲೋ. ಓಕೆ ಇದು ಅಷ್ಟೇ ಸಿಂಪಲ್ ಜಾರ್ಜೆಟ್ ಫ್ಯಾಬ್ರಿಕ್. ಅಂಡ್ ಬೇರೆ ಯಾವ ತರ ಎಲ್ಲ ಸ್ಟಿಚ್ ಮಾಡಿದ್ರ? ಒನ್ ಪೀಸಸ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಯಾವ ತರ ಇದೆ ಒನ್ ಪೀಸಸ್? ಓಕೆ ಇದು ಚಮ್ಕಿ ವರ್ಕ್ ಇದೆ, ಸೀಕ್ವೆನ್ಸ್ ಫ್ಯಾಬ್ರಿಕ್, ಪ್ರಿಂಟೆಡ್ ಸೀಕ್ವೆನ್ಸ್ ಫ್ಯಾಬ್ರಿಕ್. ಓಕೆ ಫ್ರಂಟ್ ಹೈ ಇದೆ, ಬ್ಯಾಕ್ ಯೂಸ್ ಮಾಡಿದ್ರ ಹೌದು. ಸೈಡ್ ಅಲ್ಲಿ. ಇದು ಬ್ಯಾಕ್ ಡೀಪ್ ಇದೆ. ಓಕೆ ಸೊ ಅವರು ಜನರಲಿ ಯಾರಿಗೆ ನೆಕ್ ಲೈನ್ ಫ್ರಂಟ್ ಕಾಣ್ಕೂಡ್ದು ಅವ್ರು ಇಫ್ ದೇ ಆರ್ ವಿಲ್ಲಿಂಗ್ ಟು ಶೋ ದೇ ಬ್ಯಾಕ್ ಹೈ ನೆಕ್ ಮಾಡಿ ಬ್ಯಾಕ್ ಡೀಪ್ ಸೊ ಮಾಡ್ಕೋಬಹುದು. ಇವಾಗ ಹೈ ನೆಕ್ ಮಾಡಿದ್ರೆ ಇವಾಗ ಬ್ಯಾಕ್ ಸ್ವಲ್ಪ ಡೀಪ್ ಜಾಸ್ತಿ ಮಾಡೋದು ಅದು ಕೂಡ ಒಂದು ಟ್ರೆಂಡ್ ತರಾನೇ ಆಗ್ಬಿಟ್ಟಿದೆ. ಸೊ ವೆಸ್ಟರ್ನ್ ಡ್ರೆಸ್ಸಸ್ ಜೊತೆಗೆ ಇಂಡೋ ವೆಸ್ಟರ್ನ್ ಅಂತ ಹೇಳಿದ್ರಿ, ಏನಾದ್ರೂ ನಿಮ್ಮ ಹತ್ರ ಒಂದು ಕ್ಯಾಟ್ಲಾಗ್ಸ್ ಏನಾದ್ರೂ ಇದೆಯಾ ಅದರಲ್ಲಿ? ಇಂಡೋ ವೆಸ್ಟರ್ನ್ ಕ್ಯಾಟ್ಲಾಗ್ ಇದೆ. ಓಕೆ ಸೊ ಇದು ನೀವು ನೋಡ್ತಿದ್ದಂಗೆನೆ ಅದು ಒನ್ ಇಂಡೋ ವೆಸ್ಟರ್ನ್ ಔಟ್ಫಿಟ್, ಒನ್ ಆಫ್ ಅವರ್ ಬೆಸ್ಟ್. ಬ್ಲೂ ಕಲರ್ ಇದೆ ಅಂಡ್ ಗೋಲ್ಡ್ ವರ್ಕ್ ಇದೆ ತರ ಇದೆ. ಹೌದು, ಫ್ಯಾಬ್ರಿಕ್ ನಲ್ಲಿ ಅದು ವೋವನ್ ಆಗಿರೋದು. ಓಕೆ ಇದು ಅಗೇನ್ ಪೆಪ್ಲಮ್ ಟಾಪ್ ಅಂತಾರೆ. ಅದಕ್ಕೆ ನಾರ್ಮಲ್ ಪ್ಯಾಂಟ್ಸ್ ಹಾಕೋಬಹುದು, ಇಲ್ಲ ಸ್ಲಿಟ್ ಪ್ಯಾಂಟ್ ಹಾಕೋಬಹುದು. ಅಂಡ್ ಇವಾಗ ಈ ತರ ಅಂತ ಹೇಳಿದ್ರೆ ಇದನ್ನ ಬೇಕಾದ್ರೆ ಸಾರಿನಲ್ಲಿ ಮಾಡಿಸ್ಬೋದು. ಈ ತರ ಸಾರೀಸ್ ಎಲ್ಲ ಬಿಕಾಸ್ ನನಗೆ ಆಲ್ಮೋಸ್ಟ್ 7 ಮೀಟರ್ಸ್ ಬೇಕು. ಸೊ ಬ್ಲೌಸ್ ಪೀಸ್ ಕಟ್ ಆಗಿಲ್ಲದೆ ಇರೋ ಸಾರೀಸ್ ಇವಾಗ ಎಲ್ಲ ರನ್ನಿಂಗ್ ಅಲ್ಲೂ ಬರ್ತಾ ಇದೆ ಬ್ಲೌಸ್ ಪೀಸಸ್. ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಇದೇನ್ ತರ? ಇದು ಎಸಿಮೆಟ್ರಿಕಲ್ ಟ್ಯೂನಿಕ್ ಅಂತಾರೆ. ಒಂದ್ ಕಡೆ ಚಿಕ್ಕದಾಗಿರುತ್ತೆ, ಇನ್ನೊಂದ್ ಕಡೆ ದೊಡ್ಡದಾಗಿರುತ್ತೆ. ಸೊ ಇದನ್ನ ಜೀನ್ಸ್ ಜೊತೆಗೆ ಹಾಕೋಬಹುದು, ಇಲ್ಲ ಲೆಗಿಂಗ್ಸ್ ಜೊತೆಗೆ ಹಾಕೋಬಹುದು. ಸೊ ಸಾಯಂಕಾಲ ಒಂದು ಪಾರ್ಟಿ ಇದೆ, ಸುಮ್ಮನೆ ಒಂದು ಮೆಟಾಲಿಕ್ ಟಾಪ್ ತರ ಹಾಕೋಬಹುದು, ಅಥವಾ ಯಾವ್ದಾದ್ರು ಒಂದು ಬರ್ಡೇ ಪಾರ್ಟೀಸ್ ಇದ್ರೆ ಆತರ ಎಲ್ಲ ಹೋಗ್ಬೋದು. ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ತರ ಕ್ಯಾಟ್ಲಾಗ್ಸ್ ಬಂದಾಗ ನಿಮ್ಗೆ ಸಿಗುತ್ತಾ ಈ ತರ ಮೆಟೀರಿಯಲ್ಸ್ ಎಲ್ಲ? ಯಾಕೆಂದ್ರೆ ಇದು ನೋಡಿ ಎಲ್ಲ ಇಂಪ್ರೆಸ್ ಆಗಿರ್ತಾರೆ. ಇದನ್ನ ನೋಡಿ ಜನರಲಿ ನಾನು ಎಲ್ಲಾ ಪೀಸನ್ನ ಒಂದೇ ಮಾಡೋದು. ಲೈಕ್ ಐ ಡೋಂಟ್ ಮೇಕ್ 2 pieces ಆಫ್ ದ ಸೇಮ್ ಥಿಂಗ್. ಸೊ ಇದು ಅವ್ರಿಗೆ ಇಷ್ಟ ಆದ್ರೆ ಮೇ ಬಿ ಒಂದು ಪ್ರಿಂಟ್ ಬೇರೆ ತರ ಇರ್ಬೋದು, ಇಲ್ಲ ಒಂದು ಕಲರ್ ಬೇರೆ ಇರ್ಬೋದು, ಏನೋ ಒಂದು ಡಿಫ್ರೆನ್ಸ್ ಡೀಟೇಲಿಂಗ್ ನಲ್ಲಿ ಇದ್ದೇ ಇರುತ್ತೆ. ಬಟ್ ಸೇಮ್ ಟು ಸೇಮ್ ಪೀಸ್ ಲೇಡೀಸ್ ಜನರಲಿ ಒಬ್ರ ಹತ್ರ ಇದ್ರೆ ಅವ್ರಿಗೆ ಇನ್ನೊಬ್ರಿಗೆ ಹತ್ರ ಸೇಮ್ ಇರೋದು ಇಷ್ಟ ಪಡೋದಿಲ್ಲ. ಸೊ ಇವಾಗ ಲೇಡೀಸ್ ಅಥವಾ ಗರ್ಲ್ಸ್ ಆಗಿರ್ಬೋದು ಬೊಟಿಕ್ಸ್ ಗೆ ಜಾಸ್ತಿ ಪ್ರಿಫರ್ ಮಾಡೋದು, ಯಾಕಂದ್ರೆ ಬ್ರ್ಯಾಂಡ್ ನಲ್ಲಿ ಎಲ್ಲಾರ ಹತ್ರನೂ ಸೇಮ್ ಇರುತ್ತೆ ಅಂತ ಬೊಟಿಕ್ ಬರೋದು. ಇವಾಗ ನಾನು ಎಲ್ಲಾರ್ಗೂ ಒಂದೇ ತರದ್ ಮಾಡ್ಕೊಟ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಅದೊಂದು ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಏನಾದ್ರೂ ಒಂದು ಡೀಟೇಲಿಂಗ್ ಸ್ವಲ್ಪ ಆಡ್ ಮಾಡಿ ಚೇಂಜ್ ಮಾಡಿ ಕೊಡ್ತೀನಿ. ಸೊ ನಿಮ್ ಬೊಟಿಕ್ ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ಒಬ್ರಿಗೆ ಒಂದನ್ ಮಾಡಿದ್ದನ್ನ ಇನ್ನೊಬ್ರಿಗೆ ರಿಪೀಟ್ ಮಾಡಲ್ಲ, ಸ್ವಲ್ಪನಾದ್ರೂ ಆಲ್ಟರ್ ಮಾಡೇ 100%. ಓಕೆ ಇದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್, ಯೆಲ್ಲೋ ಕಲರ್ ಅಂಡ್ ಬ್ಲೂ ಕಲರ್. ಸೊ ಇದು ಆಕ್ಚುಲಿ ನಾವು ಯೋಕ್ನ ಒಂದು ದುಪಟ್ಟ ಇಂದ ಕನ್ವರ್ಟ್ ಮಾಡಿರೋದು. ಸೊ ಯಾವ್ದಾದ್ರು ದುಪಟ್ಟ ಇದ್ರೆ ಅದನ್ನ ಯೋಕ್ ಯೂಸ್ ಮಾಡ್ಕೊಂಡು ಬಾಟಮ್ ಮಾತ್ರ ನಾವು ಇನ್ನೇನಾದ್ರೂ ಯಾವ್ದಾದ್ರು ಫ್ಯಾಬ್ರಿಕ್ ಯೂಸ್ ಮಾಡಿ ಸ್ವಲ್ಪ ಲಾಂಗ್ ಅಂಬ್ರೆಲಾ ಕಟಿಂಗ್ ಎಲ್ಲ 10-12 ಮೀಟರ್ಸ್ ಕೊಡ್ಬೋದು. ಓಕೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇದು ಡಿಫ್ರೆಂಟ್ ಆಗಿದೆ, ಡೆನಿಮ್ ತರ ಅನಿಸ್ತದೆ. ಇದು ಮುಡಾಲ್ ಸಿಲ್ಕ್ ಅಂತಾರೆ. ಸೊ ಇದನ್ನ ಫ್ಯಾಬ್ರಿಕ್ ಮಾರ್ಕೆಟ್ ನಲ್ಲಿ ಬಂದಿಲ್ಲ. ಸೊ ಇದು ನಾವು ಒಂಥರ ಟ್ರಯಲ್ ಮಾಡಿದ್ವಿ, ಫ್ಯಾಬ್ರಿಕ್ ಚೆಕ್ ಮಾಡಿ ನೋಡೋಣ ಹೆಂಗೆ ರೆಸ್ಪಾನ್ಸ್ ಇರುತ್ತೆ ಅಂತ. ಇದ್ರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾಕಂದ್ರೆ ಇದ್ರಲ್ಲಿ ಇರೋ ಕಲರ್ಸ್ ನಾವು ಡೆನಿಮ್ಸ್ ಜೊತೆಗೆ ಹಾಕೋಬಹುದು, ಲೆಗಿಂಗ್ಸ್ ಜೊತೆಗೆ ಹಾಕೋಬಹುದು. ಬ್ಲೂ ಇರೋದ್ರಿಂದ ಇಟ್ ಗೋಸ್ ವಿತ್ ಎವ್ರಿಥಿಂಗ್. ಓಕೆ ಬಟ್ ಡೆನಿಮ್ ತರ ತುಂಬಾ ಚೆನ್ನಾಗಿದೆ ಲುಕ್ ಅಂಡ್ ಪ್ರಿಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಶಿಬೋರಿ ಟೆಕ್ನಿಕ್ ಈಗ ತುಂಬಾ ಬಂದಿದೆ. ಸೊ ನೀವು ಹೇಳಿದ್ರಿ ಇದು ರೆಡಿ ಸಿಗಲ್ಲ ನಮ್ಗೆ ಕ್ಲಾತ್, ಸೊ ಅದನ್ನ ನಾನು ಡೈಯಿಂಗ್ ಮಾಡಿಸ್ಬೇಕು, ಪ್ರಿಂಟಿಂಗ್ ಮಾಡಿಸ್ಬೇಕು ಅಂತ. ಸೇಮ್ ಪ್ರಿಂಟಿಂಗ್ ಹೆಂಗ್ ಮಾಡಿಸ್ತೀರಾ? ಅದನ್ನ ಯಾವ ತರ ಮಾಡಿಸ್ತೀರಾ? ಅದು ಟೆಕ್ನಿಕ್ ಶಿಬೋರಿ ಅಂತಾರೆ. ಅದಕ್ಕೆ ಶಿಬೋರಿ ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಫ್ಯಾಬ್ರಿಕ್ ಮೊದಲು ಡೈ ಮಾಡಿಸಿ ಅದನ್ನ ಅವ್ರಿಗೆ ಹೇಳಿದ್ರೆ ಅವ್ರ ಟೆಕ್ನಿಕ್ ಸೇಮ್ ಟೆಕ್ನಿಕ್ ನಲ್ಲಿ ಬೇರೆ 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 ತರ ಮಾಡ್ಬೋದು. ಇದ್ರಲ್ಲೇ ಒಂದು 10 ಡಿಫ್ರೆಂಟ್ ಟೈಪ್ಸ್ ಆಫ್ ನಾಟ್ಸ್ ಇರುತ್ತೆ. ಇವಾಗ ಬಾಂಧನಿನಲ್ಲೇ ಬೇರೆ ಬೇರೆ ತರ ಬಾಂಧನಿ ಇರುತ್ತೆ. ಸೊ ಶಿಬೋರಿನಲ್ಲೂ ಬೇರೆ ತರ ಶಿಬೋರಿಗಳಿರುತ್ತೆ. ಅದಕ್ಕೆ ಆರ್ಡರ್ ಬಂದ್ರೆ ಮಾಡ್ಬೋದು. ಸೇಮ್ ಥಿಂಗ್ ಇದು ಬಿಟ್ಟು ಬೇರೆ ಯಾವ್ದಾದ್ರು ಕಲರ್ ಹಾಕಿದ್ರೆ ಮಾಡ್ಬೋದು. ಜನರಲಿ ಅರ್ದಿ ಕಲರ್ಸ್ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಲೈಕ್ ಡಲ್ ಕಲರ್ಸ್, ಡಲ್ ಬ್ಲೂ, ಡಲ್ ಗ್ರೀನ್, ಅರ್ದಿ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ.
ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ, ಒಳಗಡೆ ಇದು ಬೇರೆ capes. ಔಟ್ ಹಾಕಿದ್ದಾರೆ ಅಂಡ್ ಆಚೆ ಸ್ವಲ್ಪ ಇಲ್ಲಿ ಟೈಮ್ ಮಾಡೋ ತರ ಬಿಟ್ಬಿಟ್ಟು ಸೊ layers ಹೌದು, ಈ ತರದ್ದು ಜನರಲಿ ಪೀಪಲ್ ಹೂ ಆರ್ ಲಿಟಲ್ ಹೆಫ್ಟಿ ಆಲ್ಸೋ ಕ್ಯಾನ್ ವೇರ್ ಇಟ್. ಅಂಡ್ ಇವಾಗ ಆತರ ಸ್ವಲ್ಪ ಸಾರೀಸ್ಗೆಲ್ಲ ಕೂಡ ಹೌದು, ಹಾಕ್ತಾರೆ ಬ್ಲೌಸ್ ಹಾಕೊಂಡು ಅದ್ರ ಮೇಲೆ ಕೇಪ್ ಹಾಕಿರ್ತಾರೆ. ಅದು ಕೂಡ ಇವಾಗ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ ಕೇಪ್ಸ್. ಅಂಡ್ ದಟ್ ಈಸ್ ದೀಪಿಕಾ ಪಡ್ಕೋಣೆ ಹಾಕಿದ್ರು ಅನ್ಸುತ್ತೆ ಫಸ್ಟ್, ಅಂಡ್ ಸಮಂತ ಎಲ್ಲ ಹಾಕಿದ್ರು. ಅಂಡ್ ಅದು ಇಟ್ಸ್ ಶಾರ್ಟ್, ಒಳಗಡೆ ಇನ್ನರ್ ಟಾಪ್ ಹಾಕಿ ಅದ್ರ ಮೇಲೆ ಹಾಕಿರೋದು. ಅಂಡ್ ವೈಟ್ ಕಲರ್ ಪ್ಯಾಂಟ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಲೆಗಿನ್ಸ್ ಆರ್ ಜೀನ್ಸ್? ಇಟ್ಸ್ ಜೆಗಿಂಗ್. ಜೆಗಿಂಗ್, ಓಕೆ. ಇದು ಕೂಡ ನಾವ್ ಏನ್ ಈ ಮುಂಚೆ ನೋಡಿದ್ವಿ ಅದೇ ತರ, ಸ್ವಲ್ಪ ಕಟಿಂಗ್ಸ್ ಸ್ವಲ್ಪ ಚೇಂಜ್ ಅಂಡ್ ಪ್ರಿಂಟ್ ಇದ್ರಲ್ಲಿ ಸ್ವಲ್ಪ ಬೇರೆ ಇದೆ ಅಂಡ್ ಕಲರ್ ಸ್ವಲ್ಪ ಡಿಫರೆನ್ಸ್, ಸ್ವಲ್ಪ ಡಾರ್ಕ್ ಇದೆ. ಓಕೆ, ಇದಂದ್ರೆ ಸ್ವಲ್ಪ ಏನು ಇದು ಒಳ್ಳೆ ಶ್ರಗ್ ತರ. ಸೊ ಅದು ರಿವರ್ಸಿಬಲ್ ಶ್ರಗ್, ಅದನ್ನ ಒಳಗಡೆ ತರದ್ದು ಹಾಕೋಬಹುದು, ರಿವರ್ಸ್ ಮಾಡ್ಕೊಂಡು ಹಾಕೋಬಹುದು. ಓಕೆ, ಇದ್ರಲ್ಲಿ ಇಂಡಿಯನ್ ಔಟ್ಫಿಟ್ಸ್ ಇದೆ. ಹೌದು, ಲೆಹೆಂಗಾ ಅಂಡ್ ಬ್ಲೌಸ್. ಇವಾಗ ದುಪ್ಪಟ್ಟ ಯಾರು ಜಾಸ್ತಿ ಹಾಕೊಳ್ಳೋದಿಲ್ಲ. ಕ್ರಾಪ್ ಟಾಪ್ ಬೇಕಂತ ಹೇಳಿದ್ರೆ ಇದಕ್ಕೆ ದುಪ್ಪಟ್ಟ ಎಕ್ಸ್ಟ್ರಾ ಮಾಡಿಸಿ ಇಟ್ಕೋಬಹುದು ಅಂಡ್ ಅದನ್ನು ಮಾಡ್ಬೋದು. ಓಕೆ, ತುಂಬಾನೇ ಚೆನ್ನಾಗಿ. ಅಂಡ್ ಇವಾಗ ಪಿಂಕ್ ಅಂದ್ರೆ ಅವಾಗ ಒಂಥರ ಹಾ ಅಂತ, ಇವಾಗ ಅದೇ ಟ್ರೆಂಡ್ ಅಲ್ಲಿ ಬಂದಿದೆ. ಪಿಂಕ್ ಅಂಡ್ ಗ್ರೀನ್ ಇದೆ ಅಂಡ್ ಅದು ಕೂಡ ತುಂಬಾನೇ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಯಾವ್ದಾದ್ರು ಬನಾರಸಿ ಫ್ಯಾಬ್ರಿಕ್ಸ್ ಜನರಲಿ ಯೂಸ್ ಮಾಡ್ತೀವಿ. ಸೊ ಈ ತರದೆಲ್ಲ ಸ್ಯಾರೀಸ್ ಅವಾಗ ತುಂಬಾ ಇತ್ತು, ನಮ್ಮ ಅಮ್ಮ ಅಜ್ಜಿ ಆ ತರ. ಇವಾಗ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ದೀಪ್ತಾ ಹೇಳಿದ್ರಿ, ಕ್ಯಾಟ್ಲಾಗ್ ಅಲ್ಲಿ ತೋರಿಸಿದ್ರಿ ಅಂಡ್ ಇದೆಲ್ಲ ನಿಮ್ಮ ಹತ್ರ ರೆಡಿ ಆಗಿರೋದು ಇದೆಯಾ? ಹೌದು, ಸೊ ಅದನ್ನೆಲ್ಲ ನೋಡ್ಬೋದಾ? ಶೋರ್. ಸೊ ಓಕೆ ವೀಕ್ಷಕರೇ, ನಾನು ಹೇಳ್ದಾಗೆ ವೆಸ್ಟರ್ನ್ ಔಟ್ಫಿಟ್ ಅನ್ನ ನೋಡಿದ್ರೆ ಈಗ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಅನ್ನ ತೋರಿಸ್ತೀನಿ. ಒಂದು ಬ್ರೇಕ್ ತಗೊಂಬನ್ನಿ, ಅದೆಲ್ಲ ಹೇಗೆಲ್ಲ ರೆಡಿ ಆಗಿದೆ ನನ್ನ ತೋರಿಸ್ತೀನಿ. ಟೇಕ್ ಅ ಬ್ರೇಕ್. ಸೊ ವೆಲ್ಕಮ್ ಬ್ಯಾಕ್ ಟು ಫೇರ್ ಅಂಡ್ ಲವ್ಲಿ ಫ್ರೆಂಡ್ಸ್. ಸೊ ನಾನು ಈ ಮುಂಚೆ ಹೇಳಿದೆ ಕ್ಯಾಟ್ಲಾಗ್ಸಲ್ಲಿ ಏನಿದೆ ಅದೆಲ್ಲ ಇಲ್ಲಿ ಬೊಟೀಕಲ್ಲಿ ರೆಡಿಯಾಗಿ ಹ್ಯಾಂಗರ್ಸಲ್ಲಿ ನಿಂತಿದೆ. ಸೊ ಅದ್ರ ಬಗ್ಗೆ ಹೇಳ್ತಾರೆ ದೀಪ್ತಾ ಅವರು. ಸೊ ದೀಪ್ತಾ ಅವರೇ ಹೇಳ್ತೀರಾ ಅಲ್ವಾ? ಸೊ ಕ್ಯಾಟ್ಲಾಗಲ್ಲಿ ಇರೋದು ಯಾವ್ದ್ಯಾವ್ದಿದೆ ನಿಮ್ಮ ಹತ್ರ? ತುಂಬಾನೇ ಡ್ರೆಸ್ಸಸ್ ಇದೆ ಇಲ್ಲಿ. ಸೊ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇದಿದೆ. ಸೊ ಬ್ಲೂ ಕಲರ್ ಅವಾಗಲೇ ನೋಡಿರ್ತಾರ, 7 ಮೀಟರ್ಸ್ ಬೇಕು ಅಂದ್ರೆ. ಅಂಡ್ ಈ ಥರ ಎಲ್ಲ ಪ್ರಾಬಬಲಿ ಸ್ಯಾರೀಸು ಸಿಗುತ್ತೆ ಅನ್ಸುತ್ತೆ. ಸೊ ಸ್ಯಾರೀಸ್ ಅಲ್ಲೂ ಆಲ್ಮೋಸ್ಟ್ ಮಾಡಿಸ್ಬೋದು ಇದು. ಅಂಡ್ ಒಳಗಡೆ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಕಾಂಟ್ರಾಸ್ಟ್ ಹಾಕೋಬಹುದು, ಇಲ್ಲ ಸೇಮ್ ಹಾಕೋಬಹುದು, ರೆಡ್ ಕಲರ್ ಹಾಕ್ಬೋದು. ಅಂಡ್ ತುಂಬಾ ಬೇಡ ಎದ್ದು ಕೊಡೋದು ಅಂದ್ರೆ ಬ್ಲಾಕ್ ಅಲ್ಲೇ ಹಾಕೋಬಹುದು ಹಾಕೋಬಹುದು. ತುಂಬಾ ಡಲ್ ಆಗಬೇಕು, ತುಂಬಾ ಜಾಜಿ ಬೇಡ ಅಂದ್ರೇನು, ಕಾಂಟ್ರಾಸ್ಟ್ ಬೇಡ ಅಂದ್ರೇನು ಮಾಡ್ಕೋಬಹುದು. ಸೊ ಇದು ಯಾವ ತರ ಟಾಪ್? ಕೇಪ್ ಟಾಪ್ ಅಂತ ಹೇಳಿದ್ರಲ್ಲ ಅದ? ಓಕೆ, ಇದು ಬೀಡ್ಸ್ ಎಲ್ಲ ನೀವೇ ಸಪರೇಟ್ ಆಗಿ ಹಾಕಿರೋದು. ಅಂಡ್ ಇದು ಹೋಗಲ್ವಾ? ಇದು ಲಾಕ್ ಆಗಿದೆ. ಸೊ ಬೀಡ್ಸ್ ಹೊರಗಡೆ ಬರೋದಿಲ್ಲ, ನೀವು ಹೇಳಿದ್ರೇನು ಬರಲ್ಲ ಅದು. ಓಕೆ, ಯಾವ ತರ ಲಾಕ್ ಮಾಡೋದು? ಇವಾಗೆಲ್ಲ ನಾರ್ಮಲಿ ಮಿಷಿನ್ ಲಾಕ್ ಇದೆ, ಕೆಲವರೆಲ್ಲ ಕೈಯಲ್ಲಿ ಲಾಕ್. ಇದು ಮಿಷಿನ್ ಲಾಕ್ ಆಗಿದೆ. ಓಕೆ, ಅಂಡ್ ಇದು ಡ್ರೈ ಕ್ಲೀನ್ ಕೊಡ್ಲೇಬೇಕು. ಡ್ರೈ ಕ್ಲೀನ್. ಇದು ಕೆಳಗಡೆ ಯಾವ ತರ ಪ್ಯಾಂಟ್ ಹಾಕೋಬಹುದು, ಪ್ಯಾಂಟ್ಸ್ ಹಾಕೋಬಹುದು, ಸ್ಕರ್ಟ್, ಪೆನ್ಸಿಲ್ ಸ್ಕರ್ಟ್ ಹಾಕೋಬಹುದು. ಓಕೆ, ನೆಕ್ಸ್ಟ್ ಯಾವ್ದಿದೆ? ಅಂಡ್ ಇದನ್ನ ನೋಡಿದ್ವಿ ನಿಮ್ಮ ಕ್ಯಾಟ್ಲಾಗ್ ಅಲ್ಲಿ, ನೀವು ಹೇಳ್ದಾಗೆ ಬನಾರಸ್ ಕ್ಲಾತ್ ಅಂತ ಏನೋ ಹೇಳಿದ್ರಿ. ಇದು ಬನಾರಸಿ ಅಂಡ್ ಇದು ಕಾಂಟ್ರಾಸ್ಟ್ ಯೋಕ್ ಮಾಡಿ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿದೀವಿ. ಓಕೆ, ಸೊ ಇದು ಸ್ವಲ್ಪ ಇಂಡೋ ವೆಸ್ಟರ್ನ್ ಇಂಡಿಯನ್ ಒಂತರ ಯಾವ್ದು ಬೇಕಾದ್ರೂ ಹಾಕೋಬಹುದು. ಅಂಡ್ ಇದು ಯಾವ ತರ ಮಾಡಿದ್ರೆ? ಜರ್ದೋಸಿ ವರ್ಕ್ ಆಗಿರೋದು. ಓಕೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಬ್ರೈಟ್ ಆಗಿರುತ್ತೆ, ತುಂಬಾ ಬ್ರೈಟ್ ಬೇಕು ಅಂತ ಹೇಳಿದ್ರೆ ಕಲೆಕ್ಷನ್ ತರ. ಓಕೆ, ಆಮೇಲೆ ಶ್ರಗ್ಸ್ ಇದೆ. ಓಕೆ, ಇದು ಯಾವ ತರ? ನಾನು ಹೇಳ್ದಂಗೆ ಒಂದು ಟ್ಯೂಬ್ ಹಾಕೊಂಡು ಶ್ರಗ್ ಹಾಕೊಂಡು ಜಸ್ಟ್ ಒಂದು ಪ್ಯಾಂಟ್ ಹಾಕೋಬಹುದು, ಜೀನ್ಸ್ ಪ್ಯಾಂಟ್ ಹಾಕೋಬಹುದು, ಸೆಮಿ ಕ್ಯಾಶುವಲ್. ಇದರಲ್ಲಿ ಇದು ಸ್ವಲ್ಪ ಇಂಡಿಯನ್ ಇರೋದ್ರಿಂದ ಮೇ ಬಿ ಒಂದು ಸ್ಕರ್ಟ್ ಹಾಕೋಬಹುದು. ಸ್ವಲ್ಪ ಬ್ರೈಟ್ ಆಗಿರೋದು ಬೇಕಂದ್ರೆ ವೆಸ್ಟರ್ನ್ ತರ ಹಾಕೋಬಹುದು. ಸೊ ಇದು ಕ್ಲಾತ್ ಸ್ವಲ್ಪ ಶೈನಿ ಇದೆ. ಸೊ ಸ್ವಲ್ಪ ಪಾರ್ಟಿ ವೇರ್, ಸ್ವಲ್ಪ ವೆಸ್ಟರ್ನ್ ವೇರ್ ಇದೆ. ಇದನ್ನ ಆ ತರ ಹಾಕೋಬಹುದು. ಓಕೆ, ಅಲ್ಲಿ ಕೆಲವು ಚೂಡಿದಾರ್ಸ್ ಇದೆ ಅಂಡ್ ಅದು ಕೂಡ ನಾವು ಇದ್ರಲ್ಲಿ ನೋಡಿದ್ವಿ. ಹೌದು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಹೇಗ್ ಮಾಡಿದ್ರಿ? ಇದು ಜನರಲಿ ಅಂಬ್ರೆಲಾ ಕಟಿಂಗ್ ಏನೇ ಇಂಡಿಯನ್ ಗೌನ್ ತರ ಮಾಡಿ ಸ್ವಲ್ಪ ಮುಗಲ್ ಲುಕ್. ಇದು ಅರ್ಲಿಯರ್ ಮುಗಲ್ಸ್ ಎಲ್ಲ ಈ ತರ ಹಾಕೊಳ್ತಾ ಇದ್ರು, ಹೈ ನೆಕ್ಸ್ ಹಾಕಿ ವರ್ಕ್ ಮಾಡ್ತಾ ಇದ್ರು. ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದ್ವಿ ಫೆಸ್ಟಿವಲ್ಸ್ಗೆ. ಯಾರು ತುಂಬಾ ಚೈನ್ ಹಾಕೊಳ್ಳೋದಕ್ಕೆ ಇಷ್ಟ ಪಡಲ್ವಾ ಅವ್ರಿಗೆ, ಇದಕ್ಕೆಲ್ಲ ಚೈನ್ ಬೇಡಲ್ಲ, ಲಾಂಗ್ ಹೆವಿ ಜುಮ್ಕಾಸ್ ಹಾಕಿದ್ರೆ ಅಂಡ್ ಜುಮ್ಕಾಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ಚಾಂದ್ ಬಾಲೀಸ್ ಬಂದಿದೆ, ಸೊ ಅದಕ್ಕೆ ಹಾಕೋಬಹುದು. ಓಕೆ, ಸ್ವಲ್ಪ ಮೀಡಿಯಂ ಸಿಂಪಲ್ ಆಗಿರೋದು ಕ್ರಾಪ್ ಟಾಪ್ ಅಂಡ್ ಸ್ಕರ್ಟ್ಸ್ ಇದೆ. ಓಕೆ, ಇದು ಅನಾರ್ಕಲಿ ಟೈಪ್? ಇಲ್ಲ, ಇದು ಅಂಬ್ರೆಲಾನೇ. ಅಂಬ್ರೆಲಾ. ಸೊ ಪ್ಯಾನಲ್ಸ್ ಇಲ್ಲ. ಹಾ, ಸೊ ಇದು ಸ್ಟಿಚ್ ಆಗಿದೆ ಎರಡಕ್ಕೂನು. ಅಂಡ್ ಬ್ಯಾಕ್ ನೆಕ್ ತುಂಬಾ ಸ್ಟಿಚ್ ಆಗಿಲ್ಲ, ಇದು ಸೆಪರೇಟ್ ಬ್ಲೌಸ್ ಅಂಡ್ ಸ್ಕರ್ಟ್. ಓಕೆ, ಇದಕ್ಕೆ ದುಪ್ಪಟ್ಟ ಬೇಕಾದ್ರೂ ಹಾಕೋಬಹುದು ಅಥವಾ ಬೇಡ ಅಂದ್ರೇನು ಬಿಡಬಹುದು. ಬಿಕಾಸ್ ಬೋಟ್ ನೆಕ್ ಇರೋದ್ರಿಂದ ಜನರಲಿ ಯಾರು ಇವಾಗ ದುಪ್ಪಟ್ಟ ಯೂಸ್ ಮಾಡಲ್ಲ. ಓಕೆ,
ಆ್ಯಂಡ್ ಇಲ್ಲೊಂದು ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಆ್ಯಂಡ್ ವೈಟ್ ಆ್ಯಂಡ್ ಗೋಲ್ಡಲ್ಲಿ ಕೊಟ್ಟಿದ್ರೆ ಇದು ಯಾವ ಥರ ಪ್ಯಾಟ್ರನ್ ಇದು? ಇಲ್ಲಿ ಇದೊಂಥರ ಡ್ರೇಪ್ ಅಂತ ಬಂದಿದೆ, ಡ್ರೇಪ್ ಸ್ಟೈಲ್, ಕೌಲ್ ಸ್ಟೈಲ್ ಅಂತ. ಓಕೆ. ಸೊ ಈ ತರ ಕಟ್ಟಿರೋದ್ರಿಂದ ಅವರು ಇದನ್ನ ಒಳಗಡೆ ಶಾರ್ಟ್ಸ್ ಹಾಕೊಂಡು ಡೈರೆಕ್ಟ್ ಡ್ರೆಸ್ ತರ ಹಾಕೋಬಹುದು. ಇಲ್ಲ ಇದು ಒಂದು ದುಪ್ಪಟ ಆದ್ರೆ ಸಾಕು ಅನ್ಸುತ್ತೆ, ಮೇ ಬಿ 1-2.5 ಮೀಟರ್ಸ್ ಮ್ಯಾಕ್ಸಿಮಮ್. ಓಕೆ. ಇನ್ನು ಇಲ್ಲಿ ಮೇಲೆ ಯಾವ್ದಾದ್ರು ಬ್ರೈಟ್ ಕಲರ್ ಕಾಂಟ್ರಾಸ್ಟ್ ನೆಟ್ಟು ಕೊಡ್ಬೋದು. ಓಕೆ. ಸೊ ಆ ತರ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಆ್ಯಂಡ್ ಇದು ಕೂಡ ಒಂದು ಬ್ರೈಟ್ ಕಲರ್ ಇದೆ ಇದರಲ್ಲೂ ಕೂಡ ತುಂಬಾನೇ. ಆ್ಯಂಡ್ ಇಂಡೋ ವೆಸ್ಟರ್ನ್ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಸಾರೀಸಲ್ಲೆಲ್ಲ ಇಂಡೋ ವೆಸ್ಟರ್ನ್ ಪ್ಯಾಂಟ್ ಹಾಕೋ ಥರ ಆ್ಯಂಡ್ ಅದೆಲ್ಲ ಸಾಂಗ್ಸಲ್ಲಿ ಬಂದಿದೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಇವಾಗ ಕಾಟನ್ ಅಲ್ಲಿ ಮಾಡಿರೋದು, ಬಟ್ ಸೇಮ್ ಸ್ಟೈಲ್ ನಾವು ಯಾವ್ದನ್ನಾದ್ರೂ ಮಾಡ್ಕೋಬಹುದು, ಸೀರೆನಲ್ಲಿ ಮಾಡ್ಕೋಬಹುದು. ಇವಾಗ ಇದು ರೆಡಿ ಸಿಗ್ತಾ ಇದೆ ಸ್ವಲ್ಪ ತೆಳು ಕ್ಲಾತ್ ಅಲ್ಲಿ, ಶಿಫಾನ್ ಕ್ಲಾತ್ ಅಲ್ಲಿ. ಸೊ ಬ್ಯಾಕ್ ಇದು ತುಂಬಾನೇ ಲೋಯರ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ಇದು ಹೈ ಬ್ಯಾಕ್ ಹೈ ಫ್ರಂಟ್, ಬಟ್ ಬಾಟಮ್ ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಓಕೆ. ಇದಕ್ಕೆ ಯಾವ್ದಾದ್ರು ಕಾಂಟ್ರಾಸ್ಟ್ ಲೆಗಿನ್ಸ್ ಹಾಕಬಹುದು, ಬೇಕಾದ್ರೆ ಸ್ಕರ್ಟ್ ಮೇ ಬಿ ಯೂಸ್ ಮಾಡಬಹುದು. ಯಾವ್ದಾದ್ರು ಒಂದು ಲೈಟ್ ಸ್ವಲ್ಪ ಸಣ್ಣ ಇದ್ರೆ ಅವರು ಸ್ಕರ್ಟ್ ಹಾಕೋಬಹುದು. ಅಂಡ್ ಇವಾಗ ಪಲಾಜೋ ಪ್ಯಾಂಟ್ಸ್ ಅಂತ ಪಲಾಜೋ ಪ್ಯಾಂಟ್ ಹಾಕೋಬಹುದು. ಓಕೆ. ಇದು ಯಾವ ತರ ಮಾಡೋದು ಅಂಡ್ ಇದನ್ನ ಯಾವ್ದ್ರ ಮೇಲೆ ಹಾಕೋಬಹುದು? ಇದು ವೇಸ್ಟ್ ಕೋಟ್ ತರ. ಸೊ ಇಟ್ ಕ್ಯಾನ್ ಬಿ ಒಂದು ಸ್ಪೆಗೆಟಿ ಹಾಕೊಂಡು ಅದ್ರ ಮೇಲೆ ಹಾಕೊಂಡು ಸ್ಕರ್ಟ್ ಹಾಕೋಬಹುದು. ಓಕೆ. ಇಲ್ಲ ಪ್ಯಾಂಟ್ಸ್ ಹಾಕೋಬಹುದು, ಪಲಾಜೋಸ್ ಹಾಕೋಬಹುದು. ಇಲ್ಲ ಇದನ್ನೇ ನೀವು ಡೈರೆಕ್ಟ್ ಟಾಪ್ ತರಾನು ಹಾಕೋಬಹುದು. ಓಕೆ. ಡೈರೆಕ್ಟ್ ಟಾಪ್ ತರ ಹಾಕೊಂಡು ಅಂಡ್ ಏನಾದ್ರು ಒಂದು ಡೋರಿ ಕೊಟ್ಬಿಟ್ರೆ ಡೈರೆಕ್ಟ್ ಟಾಪ್ ತರ ಹಾಕೋಬಹುದು. ಸ್ವಲ್ಪ ಮಾಡರ್ನೈಸ್ ಬೇಕು ಅಂದವರು ಹಾಗೆ ಹಾಕೋಬಹುದು. ಅಂಡ್ ಇನ್ನ ಯಾವ ತರ ಎಲ್ಲ ಸ್ಟಿಚ್ ಮಾಡ್ತೀರಾ ನೀವು ನಿಮ್ಮ ಬೊಟಿಕ್ ಅಲ್ಲಿ? ಇದು ಸ್ವಲ್ಪ ದಪ್ಪ ಇರೋ ಅವ್ರಿಗೆ ತುಂಬಾ ಕಾನ್ಶಿಯಸ್ ಆಗಿದ್ದಾರೆ ಅಂದ್ರೆ ಸೈಡ್ ನಲ್ಲಿ ಈ ತರ ಕೊಟ್ಟಿರ್ತೀವಿ. ಜನರಲಿ ನಾಡಾ ಪ್ಯಾಂಟ್ಸ್ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಇದು ಟಾಪ್ಗೂ ಕೊಟ್ಟಿದೀವಿ, ಅವ್ರು ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬಹುದು. ಅಂಡ್ ಅವ್ರ ಔಟ್ಫಿಟ್ ಎಷ್ಟು ಬೇಕೋ ಅವ್ರು ಕಂಫರ್ಟಬಲ್ ಮಾಡ್ಕೋಬಹುದು. ಏನ್ ಕ್ಲಾತ್ ಇದು? ಸ್ವಲ್ಪ ಇದು ಮೊಡಲ್ ಸಿಲ್ಕ್ ಅಂತಾರೆ. ಸೊ ಇದನ್ನು ನಾವು ಬ್ಲಾಕ್ ಪ್ರಿಂಟ್ ಮಾಡಿರೋದು. ಏನೇ ಪ್ರಿಂಟೆಡ್ ಇಲ್ಲ ಅಂತ ಹೇಳಿದ್ರು, ಮಾರ್ಕೆಟ್ ಅಲ್ಲಿ ಸಿಗ್ತಿಲ್ಲ ಅಂತ ಹೇಳಿದ್ರು ನೀವೇ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಡ್ತೀರಾ. ಅಂಡ್ ಇದು ಕೂಡ ಫ್ಲೋರಲ್ ಪ್ರಿಂಟ್ ಅಲ್ಲಿ ಇದೆ. ಡ್ರೆಸ್ ಅದು ಸಿಂಪಲ್ ಡ್ರೆಸ್. ಓಕೆ. 1 ಪೀಸ್ ಡ್ರೆಸ್ ಇದು. ಪ್ಲೀಟೆಡ್ ಸಿಂಪಲ್ ಡ್ರೆಸ್ 1 ಪೀಸ್. ಓಕೆ. ಸೊ ಬಹಳಷ್ಟು ಕಲೆಕ್ಷನ್ಸ್ ಇದೆ. ಅಂಡ್ ನಾವ್ ಯಾವುದೇ ಒಂದು ಫೋಟೋ ಆಗಿರ್ಬೋದು ಅಥವಾ ನಮ್ಗೆ ಯಾರು ಹಾಕಿರೋದು ಬೇಡ, ನಮ್ಗೆ ಒಂದು ಸಪ್ರೇಟ್ ಆಗಿ ಮಾಡಿ ಅಂತ ಹೇಳಿದ್ರು ಕೂಡ ನೀವು ರೆಡಿ ಮಾಡ್ಕೊಡ್ತೀರಾ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ, ಐಕ್ಯಾ ಬುಟಿಕ್ನ ಇಷ್ಟೆಲ್ಲ ಸೂಪರ್ ಆಗಿ ನಡೆಸ್ತಾ ಇದ್ದೀರಾ. ಅಂಡ್ ಸಾಕಷ್ಟು ಐಡಿಯಾಗಳು ಕೊಟ್ರಿ, ಇಲ್ಲಿ ಸಾಕಷ್ಟು ಡ್ರೆಸ್ಗಳನ್ನ ತೋರಿಸಿದ್ರಿ. ಥ್ಯಾಂಕ್ ಯು ದೀಪ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ರೀತಿಯ ವೆಸ್ಟರ್ನ್ ಔಟ್ಫಿಟ್ಸ್ ಇದೆ, ಹಾಗೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಇದೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವೇಸ್ಟ್ ಬಟ್ಟೆ ಅಂತ ಅಂದ್ಕೊಂಡಿರ್ಬೋದು, ಲೈಕ್ ದುಪ್ಪಟ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು, ಯಾವುದೇ ಆದ್ರೂ ಇಲ್ಲಿ ಹೊಸ ಟ್ರೆಂಡನ್ನು ಮಾಡಿಕೊಡ್ತಾರೆ. ಆ್ಯಂಡ್ ನಿಮ್ಗೆ ಏನೇ ಒಂದು ಥಿಂಕಿಂಗ್ಸ್ ಇದ್ರೂ ಐಕ್ಯಾ ಬುಟಿಕಿಗೆ ಬಂದರೆ ಸಾಕ್ರಿ, ಎಲ್ಲ ಸೂಪರಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ವಿಶೇಷತೆ, ಅವರು ಒಬ್ರಿಗೆ ಮಾಡಿರೋದನ್ನು ಇನ್ನೊಬ್ರಿಗೆ ಮಾಡಲ್ಲ. ಸೊ ನಿಮಗೂ ಕೂಡ ಇದೇ ಥರ ಆಸೆ ಇದ್ದರೆ, ಇಂಡೋ ವೆಸ್ಟರ್ನ್ ಔಟ್ಫಿಟ್ಟನ್ನು ಹಾಕೋಬೇಕು ಅಂತ ಇದ್ದರೆ, ಜಯನಗರ್ 4th ಬ್ಲಾಕಲ್ಲಿ ಐಕ್ಯಾ ಬುಟೀಕ್ ಇದೆ, ಅಲ್ಲಿ ಬರ್ಬೋದು, ನೀವು ಶಾಪ್ ಮಾಡ್ಬೋದು, ಹಾಗೆ ನೀವು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.